ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಬ್ಯಾಕ್ಲಾಗರ್ಸ್. ಎಲ್ಲರಿಗೂ ನಮಸ್ಕಾರ ಆಯಿತಾ. ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಬ್ಯಾಕ್ಲಾಗರ್ ಚಾನಲ್ಗೆ. ಇವತ್ತು ನಾನು ನಿಮಗೆ ನನ್ನ ಫುಲ್ ಸೇಲ್ಸ್ ಪ್ರೋಸೆಸ್ ಆಗಿರ್ಬೋದು ಅಥವಾ ನನ್ನ ಸೇಲ್ಸಲ್ಲಿ ನಾನು ದಿನ ಏನು ಮಾಡ್ತೀವಿ ಅಂತ ತೋರಿಸ್ತೀನಿ. ಇದಕ್ಕೋಸ್ಕರ ನೀವು ನನ್ನ ಜೊತೆ ಇದೆ ಆಯಿತಾ. ಸಿಗ್ತೇನೆ ಲಾಸ್ಟ್ ವೀಡಿಯೋ ತನಕ ವಾಚ್ ಮಾಡಿ, ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಮಾತ್ರ ಕಳಿಸಿ ಆಯಿತಾ. ಸಿಗ್ತೇನೆ. ಮತ್ತು ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರು ನನಗೆ DM ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಮಿಸ್ಟರ್ ಬ್ಯಾಕ್ಲಾಗರ್ ಅಂತಲೇ ಇದೆ, ಸೇಮ್ ಲೋಗೋ ಸೇಮ್ DP ಇದೆ. ಸೊ ನಂಗೆ ಮೆಸೇಜ್ ಮಾಡಿ ಕೇಳ್ಬೋದು ವೆಹಿಕಲ್ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಿದ್ರೆ. ಓಕೆ, ಸಿಗ್ತೇನೆ. ಈಗ ಬೆಳಿಗ್ಗೆ 9:40 ನಮಗೆ ಮೀಟಿಂಗ್ ಇರುತ್ತೆ. ಆ ಮೀಟಿಂಗಲ್ಲಿ ವೀಡಿಯೋ ತೆಗಿಯೋಕ್ಕಾಗಲ್ಲ. ಮೀಟಿಂಗ್ ಆದಮೇಲೆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಈಗ ನಾನು ನಿಮಗೆ ಅನಿಬಿ ತೋರಿಸ್ತೀನಿ. ನಿನ್ನೆ ಬಂದಿದ್ದ ಅನಿಬಿ ಇವತ್ತು ಯಾವ ಥರ ಆಗಿದೆ ಅಂತ. ಸೀರೀಸ್ ಅನಿಬಿ ಆಗಿದೆ. ಶೋರೂಮ್ ಒಳಗೆ ಬರೋ ಚಾನ್ಸಸ್ ಇದೆ ತುಂಬ. ಒಂದು ಶೋರೂಮ್ ಕ್ಲೀನ್ ಮಾಡೋಕ್ಕಿದೆ, ಕ್ಲೀನ್ ಮಾಡ್ತಾರೆ. ನೋಡ್ಬೋದು ಒರೆಸಿದ್ದಾರೆ, ನೀರು. ಮತ್ತು ಮೀಟಿಂಗ್ ಇರುತ್ತೆ. ಮೀಟಿಂಗ್ ಇಂಪಾರ್ಟೆಂಟ್. ಮೀಟಿಂಗ್ ಆದಮೇಲೆ ನಮ್ಮ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಕಾಲಿಂಗ್ಸ್ ಆಗಿರ್ಬೋದು, ಕಸ್ಟಮರ್ ಮೀಟ್ ಆಗೋದಾಗಿರ್ಬೋದು, ಅಥವಾ ಕಸ್ಟಮರಿಗೆ ಟೆಸ್ಟ್ ಡ್ರೈವ್ ಕೊಡೋದಾಗಿರ್ಬೋದು, ಮತ್ತು ಎಲ್ಲ ಸ್ಟಾರ್ಟ್ ಆಗುತ್ತೆ. ಫೈಲ್ ವರ್ಕ್ ಆಗಿರ್ಬೋದು, ಎಲ್ಲ ಲೇಟಾಗಿ ಒಂದೊಂದಾಗಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಮೊದಲು ಮೀಟಿಂಗ್ ನಂದೀಗ ಅಂದರೆ ಇವತ್ತು ನಾನು ಚೂರು ಬೇಗ ಬಂದಿದ್ದೆ. ನಂದು ಒಂದು ಫೈಲ್ ಕ್ಲಿಯರ್ ಮಾಡೋಕ್ಕಿತ್ತು. ಆ ಫೈಲ್ ಬಗ್ಗೆ ಇವತ್ತು ಕ್ಲಿಯರ್ ಮಾಡಿ ರಿಜಿಸ್ಟ್ರೇಷನ್ ಎಲ್ಲ ಮಾಡೋಕ್ಕಿದೆ. ಇವತ್ತು ನಂಗೆ 2-3 ಕಡೆ ಹೋಗೋಕ್ಕೂ ಇದೆ ಆಚೆ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ನನ್ನ ಜೊತೆ. ಇವಾಗ ಮೀಟಿಂಗ್ ಆಗಿದೆ. ಬೆಳಿಗ್ಗೆ ಶ್ರುತೀಶ್ ಎಲ್ಲೋ ದೂರ ಹೊರಟಿದ್ದಾನೆ. ನಾನು ನಮ್ಮದು ಕಸ್ಟಮರ್ಗೆ ಕೊಟೇಶನ್ ಕೊಡ್ತಿದ್ದೀನಿ, ರಿಟರ್ನ್ ಕೊಟೇಶನ್. ಕೊಟೇಶನ್ ಮಾಡೋಕ್ಕಿದೆ. ಯಾವುದಕ್ಕೆ? ನಿಯಾಸ್ ಬ್ರ್ಯಾಂಡ್ ಐಟನ್, ನಿಯಾಸ್ ಸ್ಪೋರ್ಟ್ಸ್ ಆಪ್ಷನಲ್ AMT. ನೋಡೋಣ ಎಷ್ಟು ಪ್ರೈಸ್ ಬರುತ್ತೆ ಅಂತ. ಈಗ ಡೆಲಿವರಿನೂ ಇರುತ್ತೆ, ಡೆಲಿವರಿ ಪ್ರೋಗ್ರಾಮ್. ನಂದಲ್ಲ, ನನ್ನ ಸರ್ ಇದು ಟೀಮ್ ಲೀಡರ್ ಡೆಲಿವರಿ ಇದೆ. ನಂದು ನಾಡಿದ್ದಿದೆ, ಇವತ್ತು ಸದ್ಯಕ್ಕಿಲ್ಲ. ಮತ್ತು ಶೋರೂಮ್ ಅದೇ ಫೈಲ್ ವರ್ಕ್ ಅದೇ. ಈಗ ನಂದೊಂದು ಫೈಲ್ ನಾನು ಇನ್ಶೂರೆನ್ಸಿಗೆ ಕೊಟ್ಟಿದ್ದೆ. ಇನ್ಶೂರೆನ್ಸ್ ಆಗಿದ್ದೆ, ನಾನು ಫಾರ್ಮ್ 20 ತೆಗಿಯೋಕ್ಕಿದ್ದೆ. ಫಾರ್ಮ್ 20 ಆದಮೇಲೆ ಅದನ್ನ ತೊಗೊಂಡೋಗಿ ಕಸ್ಟಮರ್ ಸಿಗ್ನೇಚರ್ ಮತ್ತು ಬ್ಯಾಂಕ್ ಸಿಗ್ನೇಚರ್ ತೊಗೊಬಂದು ಅದನ್ನ ರಿಜಿಸ್ಟ್ರೇಷನಿಗೆ ಕೊಡೋಕ್ಕಿದೆ. ಅಲ್ಲಿಗೆ ಮುಗಿಯಲ್ಲ. ಮತ್ತೆ ನನ್ನ ಗಾಡಿ ಡೆಲಿವರಿ ಇದೆಯಲ್ಲ, ಆ ಗಾಡಿನ ನಾನು ಡೆಲಿವರಿ ಬುಕ್ಕಲ್ಲಿ ಏನೇನು ಆಕ್ಸೆಸರೀಸು ಏನೇನಿದೆ ಎಲ್ಲ ಬರೆದು ಕೊಡಬೇಕು. ಮತ್ತು ಇಲ್ಲಿ ಡೆಲಿವರಿ ಯಾರು ಇನ್ಚಾರ್ಜ್ ಇದ್ದಾರೆ ಅವರಿಗೆ ಹೇಳ್ಬೇಕು. ಆವಾಗ ಅವ್ರು ಹೋಗಿ ಇದು ಮಾಡ್ತಾರೆ, ಏನು ವೆಹಿಕಲ್ನ ರೆಡಿ ಮಾಡಿರ್ತಾರೆ. ಹಲೋ, ಅಷ್ಟೇ. ಇನ್ನೂ ಇದೆಯಾ? ಈಗ ಕಸ್ಟಮರ್ಸಿಗೆ ಕಾಲ್ ಹಾಕೋ ಟೈಮ್. ಕಸ್ಟಮರ್ಸಿಗೆ ಕಾಲ್ ಹಾಕಿ ಕೇಳೋಕ್ಕಿದೆ ಗಾಡಿ ತೆಗಿತಾರಾ ಇಲ್ವಾ ಅಂತ. ಸೊ ಲೆಟ್ಸ್ ಸಿ. ಈಗ ನಾವು ಒಂದು ವ್ಯಾಲ್ಯೂಯೇಷನ್ ಮತ್ತು ಟೆಸ್ಟ್ ಡ್ರೈವ್ಗೆ ಹೋಗ್ತಿದ್ವಿ. ಇಲ್ಲಿ ಹತ್ರದಲ್ಲಿ ನಾವು ಹೋಗ್ತಿರೋ ಜಾಗ ಬಂದು ಕಣ್ಣೂರು ಹತ್ರ. ಸೊ ಅಲ್ಲಿ ಸಿಗ್ತೀನಿ. ಈಗ ಡ್ರೈವ್ ಮಾಡ್ತೀನಿ. ಓಕೆ, ಬಾಯ್. All I dream of is your eyes. All I long for is your touch. Darling, something tells me that's enough. You can say that I'm a fool and I don't know very much, but I think they call this love. But I think they call this love. ಈಗ ನೋಡ್ಬೋದು, ನಾವು ಈ ಟೈರ್ನ ಕೊಡೋಕ್ಕೆ, ಆ ಗಾಡಿನ ಡೆಲಿವರಿ ಮಾಡೋಕ್ಕೆ, ಅಲ್ಲಿ ಕ್ರೆಟಾ ಇರೋದನ್ನ ಡೆಲಿವರಿ ಮಾಡೋಕ್ಕೆ ನಾವೀಗ ಕಸ್ಟಮರ್ ಪ್ಲೇಸಿಗೆ ಹೋಗ್ತಿದ್ದೀವಿ. ಮುಡಿಪು ಸೈಡ್. ಅಲ್ಲಿ ಹೋಗಿ ಸಿಗ್ತೀನಿ ಆಯಿತಾ. Something tells me that's enough.
ಹಾಯ್ ಗಾಯ್ಸ್, ಈಗ ನಾವು ಯಾರಿಗೆ ವೆಯ್ಟ್ ಮಾಡ್ತಿದ್ದೀವಿ? ಸರ್ಫ್ರಾಜಿಗೆ ವೆಯ್ಟ್ ಮಾಡ್ತಿದ್ದೀವಿ. ಅವ ನಮಗಿಂತ ಮೊದಲು ಬಂದಿದ್ದಾನೆ, ಆದರೆ ಇನ್ನೂ ಸಹ ತಲುಪಲಿಲ್ಲ. ಅವನನ್ನು ಓವರ್ಟೇಕ್ ಮಾಡಿ ಬಂದು 15 ನಿಮಿಷ ಆಯಿತು. 15 ನಿಮಿಷದಿಂದ ಕಾಯ್ತಿದ್ದೀವಿ, ಇನ್ನೂ ಸಹ ಬರಲಿಲ್ಲ. ಈಗ ಮುಡಿಪು ಜಂಕ್ಷನ್ ಹತ್ರನೇ ಇದ್ದೀವಿ, ನೋಡ್ತೀರಾ? ನೋಡ್ಬೋದು ಮುಡಿಪು ಜಂಕ್ಷನ್. ಅವ ಬರಲಿಲ್ಲ ಮಾರೆ, ಕರೆಕ್ಟಾಗಿ ಇಟ್ಕೊಂಡು ಬರೋ. ಯಾಕೆ ಬಂದಿಲ್ಲ ಅಂತ ನನಗೆ ಸಹ ಗೊತ್ತಿಲ್ಲ. ನಾವು ಗಾಡಿನ ಡೆಲಿವರಿ ಕೊಟ್ಟು ಈಗ ನಾವು ಶೋರೂಮ್ ಕಡೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಸ್ವಲ್ಪ ಬಾಯಿ ಇಲ್ಲೇ ಕೂತಿದ್ದಾರೆ, ನಾವು ಮುಂದೆ ಇದ್ದೀವಿ. ಈಗ ನಾವು ಶೋರೂಮ್ ಕಡೆ ಸಿಗ್ತೇನೆ ಅಲ್ಲಿ ಮುಟ್ಟಿದ ಮೇಲೆ, ಆಯಿತಾ? ಬಾಯ್. ಫೈನಲಿ ನಾವು ನಮ್ಮ ಪ್ಲೇಸಿಗೆ ಹೋಗಿ ಬಂದ್ವಿ. ಈಗ ಮತ್ತೆ ಹೋಗ್ತಿದೆ, ಬರ್ತೀರಾ ನನ್ನ ಜೊತೆ? ಬನ್ನಿ ಹೋಗೋಣ. ಎಲ್ರಿಗೂ ನಮಸ್ಕಾರ. ಈಗ ನಾವು ಲೊರೆಟೊ ಪದವಿಗೆ ಹೋಗ್ತಿದ್ದೀನಿ, ಯಾಕಂದರೆ ಫಾರ್ಮ್ 20 ಸಿಗ್ನೇಚರ್ಗೆ ಮತ್ತು ಅಲ್ಲಿ ಬ್ಯಾಂಕ್ ಸಿಗ್ನೇಚರ್ಗೆ. ಸೊ ಇನ್ನೊಂದೇನೆಂದರೆ ನನ್ನ ಜೊತೆ ಸನ್ ಮಿತ್ ಇದ್ದಾರೆ. ಅವ್ರ ಹೆಸರನ್ನ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ, ಸನ್ ಮತ್ತು ತುಳುವಲ್ಲಿ ಉಂಟಲ್ಲ, ನಾವು ಮೇಲೆಗೆ ಮಿತ್ ಅಂತ ಹೇಳ್ತೇವೆ, ಮಿತ್ ಅಂತ. ಅದಕ್ಕೆ ಅವರು ಅದನ್ನ ಎಕ್ಸ್ಪ್ಲನೇಷನ್ ಹೇಗೆ ಕೊಟ್ಟಿದ್ದಾರೆ ಅಂದರೆ, ಸನ್ ಮಿತ್ ಅವನ ಹೆಸರು. ಎಂಥ ಅವಸ್ಥೆ ಮಾಡಿ. ಈಗ ಬಂದವ್ರದೆಲ್ಲ ಹೆಸರು ಒಂದೊಂದು ವಿಚಿತ್ರ ಉಂಟು ಮಾರೆ, ಎಂಥ ಪ್ರೊನೌನ್ಸಿಯೇಷನ್ ಸಹ ಬರೋದಿಲ್ಲ. ಅದು ಸ್ವಲ್ಪ ಟೈಮ್ ಬೇಕು. ಶ್ರುತಿಶಿದ ಹೆಸರು ಅವನ ಹೆಸರು ಕಲೀಲಿಕ್ಕೆ ನಾನೊಂದು 10-20 ದಿನ ತೆಗೆದಿದ್ದೇನೆ ಮಾರೆ. ಅದು ಸಹ ಈಗ ಚೂರು ಬರ್ತಾ ಉಂಟು ನನಗೆ ಬಾಯಲ್ಲಿ, ಶೀತ ಆಗ್ತಾ ಉಂಟು ಮಾರೆ. ಅದು ಸಹ ಒಂದು ಐಸ್ ಕ್ರೀಮ್ ತಿಂದೆ ಸೈಡಲ್ಲಿ. ಪರವಾಗಿಲ್ಲ, ಸಿಗ್ತೇನೆ ಈಗ. ಆನ್ ದ ವೇ ತೋರಿಸ್ತೇನೆ ಹೆಂಗೆ ಹೋಗುದಂತ, ಆಯ್ತಾ? ಬೋಯ್. ಕಸ್ಟಮರ್ ಪ್ಲೇಸಿಗೆ ಬಂದಾಯಿತು, ಫಾರ್ಮ್ 20 ಸಿಗ್ನೇಚರ್ ಆಯಿತು. ಜಾಗ ನೋಡ್ಬೋದು ಗೈಸ್, ಎಷ್ಟು ಶಾಂತವಾಗಿದೆ ಅಂದರೆ, ಒಂದು ಗಾಡಿ ಸೌಂಡ್ ಇಲ್ಲ, ಒಂದು ನಾಯ್ಸ್ ಇಲ್ಲ, ಏರ್ ಪೊಲ್ಯೂಷನ್ ಇಲ್ಲ, ಸೌಂಡ್ ಪೊಲ್ಯೂಷನ್ ಇಲ್ಲ. ಖುಷಿಯಾಗುತ್ತೆ ಇಂಥ ಜಾಗ ನೋಡ್ಬೇಕಾದ್ರೆ. ಸಿಟಿ ನೋಡ್ಬೇಕಾದ್ರೆ ಮಂಡ್ಯ ಹಾಳಾಗುತ್ತೆ, ಬಟ್ ಕೆಲವು ಟೈಮ್ಸ್ ಸಿಟಿ ಬೆಟರ್ ಅನಿಸುತ್ತೆ. ಓಕೆ, ಈಗ ಮಂಗಳೂರು ಕಡೆ ಹೊರಟ್ವಿ, ಸಿಗೋಣ. ಶೋರೂಮ್ ಹತ್ರ ಸಿಗ್ತೀನಿ. ಈಗ ನಾವು ಶೋರೂಮ್ ಕಡೆ ಹೊರಡ್ತಿದ್ದೀವಿ. ಈಗ ಶೋರೂಮ್ಗೆ ಹೋದ್ಮೇಲೆ ಸಿಗ್ತೀನಿ. ನೋಡ್ಬೋದು ನಮ್ಮ ಸನ್ ಮಿತ್ ಎಕ್ಸ್ಪ್ಲನೇಷನ್ ಹೇಳಿದ್ರಲ್ಲ, ಸನ್ಮಿತ್ ಅವ್ರೀಗ ನಮ್ಮನ್ನ ಡ್ರೈವ್ ಮಾಡ್ತಿದ್ದಾರೆ. ಆರಾಮಾಗಿ ಹೋಗೋಣ ಅಂತ ಹೇಳೋಣ, ಆರಾಮಾಗಿ ಹೋಗೋಣ. ಅರ್ಜೆಂಟ್ ಏನಿಲ್ಲ ನಮಗಿಂದು, ಇನ್ನು ಎಷ್ಟು ಬೇಗ ಹೋದ್ರೆ ನಮಗೆ ಒಂದೇ. ಆರಾಮಾಗಿ ಹೋಗೋಣ. 6:15 ತಲುಪಿದ್ರೆ ಆಯಿತು ಶೋರೂಮ್ಗೆ. ಚೂರಾಚೆ ಈಚೆ ಸಹ ಆದರೂ ಪರವಾಗಿಲ್ಲ, ಬಟ್ ಇವ್ರು ಮಾತ್ರ ಪುತ್ತೂರು ತನಕ ಹೋಗೋಕ್ಕಿದೆ ರಿಟರ್ನ್. ಸೊ ಅದಕ್ಕೆ ಚೂರು ಬೇಗ ಹೋಗ್ತಿದ್ದಾರೆ ಅಷ್ಟೇ. ಓಕೆ, ಸಿಗೋಣ, ಶೋರೂಮಲ್ಲಿ ಸಿಗ್ತೀನಿ. ಬಾಯ್. This for you guys. Love you all. दोन-तीन वर्षा झाली म्हाका येवन खुशी काजराची. पाय मायकी त्याग सांगो नाका ही खबर मोगाची. दिसरात काय म्हणी चूक म्हाका ना, नीट सारखे पोडाना. स्वप्नान जावं अज्ञान जावं येता मुझे मोती. रोसलीन म्हज्या मोगाचे सोबीत भांगरला केसाचे. चलतना दिसता सगळेच ते किरणा सूर्याचे. माणिक आपुर बायेचे रूप नांज सत्याचे. देवान म्हाका निर्मिल्ले चेडू मोगाचे. लिंजा मोगाचे ಸೋಬಿತ್ ಬಂಗಳ ಕೇಸಾಚೆ. ನೋಡ್ಬೋದು ಬ್ಯಾಕ್ ಸೈಡ್ ವೆಲ್ಫೇರ್. ಈಗ ಓವರ್ಟೇಕ್ ಮಾಡಕ್ಕೆ ಕೇಳ್ತಾ ಇದ್ದಾರೆ. ಎಸ್, ಓವರ್ಟೇಕ್ ಮಾಡಕ್ಕೆ ನಾವು ಬಿಟ್ಕೊಟ್ವಿ. ಎಸ್, ದ ವೆಲ್ಫೇರ್ ಹ್ಯಾಸ್ ಬಿನ್ ಓವರ್ಟೇಕನ್ ಫ್ರಮ್ ಅಲ್ಕಜಾರ್. ಅಲ್ಲ, ಸಾರಿ, ರಾಂಗ್ ಕಮೆಂಟ್. ಅಲ್ಕಜಾರ್ ಹ್ಯಾಸ್ ಬಿನ್ ಓವರ್ಟೇಕನ್ ಬೈ ವೆಲ್ಫೇರ್. ಈಗ ತುಂಬ ಹತ್ರ ಇದ್ದೀವಿ. ಎಸ್, ನಾಯಿ ಪತ್ತಿನ ವೀಡಿಯೋ ಮಲ್ಪೊಡುಗೆ. ನಾಯಿ ಪತ್ತಿನ ವೀಡಿಯೋ ಸಾವಿನ ತಲೆ ನೋಡಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಾಡಿದ್ರೆ ಅದು ತುಂಬ ಇಂಪಾರ್ಟೆಂಟ್. ಮತ್ತು ನೋಡೋಣ, ಎವ್ರಿ ಡೇ ನಾನು ಯೂಟ್ಯೂಬಲ್ಲಿ ವೀಡಿಯೋ ಟ್ರೈ ಮಾಡ್ತೀನಿ. ಇನ್ಸ್ಟಾದಲ್ಲಿ ಚೂರು ಕಮ್ಮಿ ಮಾಡಿದ್ದೀನಿ. ಇನ್ನು ಸ್ವಲ್ಪ ದಿನದಲ್ಲಿ ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಡೈಲಿ ಬ್ಲಾಗ್ ಹಾಕ್ತೀನಿ.
ನಂಗೆ ಚೂರು ಟೈಮ್ ಸಿಕ್ಕಿಲ್ಲ. ನಾನು ಆ ಕಡೆ ಈ ಕಡೆ ಬ್ಯುಸಿ ಇದ್ದೀನಿ. ಚೂರು ಇಯರ್ ಎಂಡ್ ಇತ್ತು, ಇನ್ನು ಮಂತ್ ನ್ಯೂ ಇಯರ್ ಸ್ಟಾರ್ಟ್ ಆಗಿದೆ. ಸೊ ಐ ಆಮ್ ವೆಯ್ಟಿಂಗ್ ಫಾರ್ ಸಮಥಿಂಗ್, ಲೆಟ್ಸ್ ಸಿ. ಬಟ್ ಇನ್ಮೇಲೆ ಡೈಲಿ ವೀಡಿಯೋಸ್ ಹಾಕ್ತೀನಿ ಯೂಟ್ಯೂಬಲ್ಲಿ. ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕಳಿಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತೀನಿ. ಸಿ ಯು, ಬಾಯ್.